ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಏನು ತಗೊಳ್ತೀರಾ? ಕಾಫಿ ಕೊಡ್ಲಾ, ಟೀ ಕೊಡ್ಲಾ? ಇಲ್ಲ, ನನಗೇನು ಬೇಡ, ನನಗೆ ಕೆಲಸ ಇದೆ, ನಾನು ಹೊರಡಬೇಕು. ಮೇಗದೆ ಬೆತ್ತು ಕೆಲಸ ಅಂತ ಕೆಲಸ ಅಲ್ಲ ಕಣೋ. ಹಬ್ಬದ ದಿವಸ ಮನೆಗೆ ಬಂದಿದ್ದೀಯಾ, ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮುಖದ ತುಂಬ ನಗು ತುಂಬಿಕೊಂಡು ಹೋಗು. ಅದೇನು ಮಕ್ಕಳಪ್ಪ ನೀವೆಲ್ಲನೂ, ಒಂದು ಹಬ್ಬ ಹರಿದಿನ ಯಾವುದೂ ಇಲ್ವಾ? ಯಾವಾಗ ನೋಡಿದ್ರು ಮುಖ ಗಂಟು ಹಾಕ್ಕೊಂಡೇ ಇರೋದು. ಅಮ್ಮ, ಮನೇಲೆಲ್ಲ ಹಬ್ಬ ಹೇಗಾಯ್ತು? ತುಂಬ ಚೆನ್ನಾಗಾಯ್ತು ಪುಟ್ಟ. ಮನೇಲಿ ಹಬ್ಬ ಎಲ್ಲ ಮುಗಿಸಿ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತೀನಿ ಅಂತ ಕಾಯ್ತಾ ಇದ್ದೆ. ನೀನೀಗ ಬಂದ್ಯಲ್ಲ, ನನಗೂ ಆನೆ ಫಲ ಬಂದಂಗಾಯ್ತು. ಸಿರಿ ಬಾ, ಅಡುಗೆ ಕೆಲಸ ಎಲ್ಲ ಮುಗಿಸೋಣ. ಇರಿ ನಾನು ಬರ್ತೀನಿ. ಇವತ್ತು ಅಡುಗೆ ನಾನೇ ಮಾಡ್ತೀನಿ. ಇವತ್ತಿನ ಅಡುಗೆ ನೀನೇ ಮಾಡ್ತೀಯಾ? ಅಲ್ಲಿಗೆ ಇವತ್ತಿನ ಹಬ್ಬದ ಅಡುಗೆ ಭರ್ಜರಿಯಾಗೇ ಇರುತ್ತೆ. ಮಾವ, ತುಳಸಿ, ಇನ್ನೆರಡು ಜನ್ಮ ಎತ್ತಿದ್ರು ಕೂಡ ನಿನ್ನ ಹಾಗೆ ಇವರಿಬ್ಬರಿಗೂ ಅಡುಗೆ ಮಾಡೋಕ್ಕೆ ಬರೋಲ್ಲ. ತಾತ ಇದೆ ನಿಮ್ಗೆ. ಸರಿ ನಡಿ. ಬರೀ ಒಬ್ರನ್ನ ನೋಡ್ಕೋತಿದ್ರೆ ಹೇಗೆ? ನನಗೂ ಸ್ವಲ್ಪ ಬಡಿಸ್ತೀಯಾ? ಸ್ವಲ್ಪ ಅಲ್ಲ, ಜಾಸ್ತಿನೇ ಬಡಿಸ್ತೀನಿ. ಏನೋ ದಂಡ್ಪಿಂಡ, ತುಂಬ ಹಸಿವಾಗಿತ್ತಾ? ಹಾಗೇನಿಲ್ಲ, ಇಂಥ ಊಟ ತಿಂದು ತುಂಬ ದಿನ ಆಗಿತ್ತಲ್ಲ. ಅಂದ್ರೆ ಹಬ್ಬದ ಊಟ ತಿಂದು ಎಷ್ಟೋ ದಿನ ಆಗಿತ್ತಲ್ಲ, ಅದಕ್ಕೆ. ಉತ್ತರ ಕುಮಾರ, ಊಟ ಹೇಗಿದೆ? ನಮ್ಮಮ್ಮ ಮಾಡ್ತಿದ್ದ ಹಾಗೆ ಇದೆ ಅಂತ ಹೇಗೆ ಹೇಳಲಿ? ಯಾಕೆ ತಮ್ಮ, ಊಟ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯಿತು, ಚೆನ್ನಾಗಿದೆ. ಮತ್ತೆ ಇಂಥ ರುಚಿಯಾದ ಊಟ ಅಂದ್ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲೋ ದಡ್ಡ. ಥ್ಯಾಂಕ್ಸ್, ಊಟ ಚೆನ್ನಾಗಿದೆ. ಥ್ಯಾಂಕ್ಸ್ ಎಲ್ಲ ಯಾಕಪ್ಪ, ನಿಮಗೆಲ್ಲ ಇಷ್ಟ ಆಯ್ತಲ್ಲ, ಅದೇ ನನಗೆ ಖುಷಿ. ನನಗೇನು ಹಿಡಿಸ್ಲಿಲ್ಲ, ಪರವಾಗಿಲ್ಲ ಅಷ್ಟೇ, ರುಚಿ ಏನಷ್ಟಿಲ್ಲ. ಪರವಾಗಿಲ್ಲ ಅಂತ ಹೇಳ್ಕೊಂಡೆ ಎಲೆ ಎಲ್ಲ ಖಾಲಿ ಮಾಡಿ ಈಗ ರುಚಿ ಇಲ್ಲ ಅಂತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.